ದಿ ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೊಂದು ಆಳವಾದ ವಿಶ್ಲೇಷಣೆಯಾಗಿದ್ದು, ಇಲ್ಲಿ ಒದಗಿಸಲಾದ ಮೂಲ ಮಾಹಿತಿಗಳನ್ನು ನಾವು ಕೂಲಂಕಷವಾಗಿ ಚರ್ಚೆ ಮಾಡ್ತೀವಿ. ಹೌದು, ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ಬಂದ್ಬಿಟ್ಟು ವೃಷಭ ರಾಶಿಯ ಮಾಸಿಕ ಭವಿಷ್ಯ ಮತ್ತು ಜ್ಯೋತಿಷ್ಯ ಮಾರ್ಗದರ್ಶನ ಅನ್ನೋ ಒಂದು ವಿಶೇಷವಾದ ಲೇಖನದ ಮೇಲಿದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬಹುದು. ಖಂಡಿತ. ಇಂದಿನ ನಮ್ಮ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಇದೇನೋ ನಾಳೆ ಏನಾಗುತ್ತೆ ಅಂತ ಹೇಳುವ ಗಿಳಿಶಾಸ್ತ್ರದ ತರಹ ನಾವು ನೋಡಬಾರದು. ರೈಟ್. ನಾವಿದನ್ನ ಸ್ವತಃ ಬೇರೆ ದೃಷ್ಟಿಕೋನದಿಂದ ನೋಡಬೇಕು. ಹೌದು. ಬದಲಾಗಿ ವೃಷಭ ರಾಶಿಯವರ ಮೂಲ ವ್ಯಕ್ತಿತ್ವ ಏನು, ಅವರು ಹಿಂದೆ ಎದುರಿಸಿದ ಕಷ್ಟಗಳೇನು, ಮುಂದಿರುವ ಆರ್ಥಿಕ ಮತ್ತು ವೃತ್ತಿಪರ ಅವಕಾಶಗಳು ಹೇಗಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಜೊತೆಗೆ ಲೇಖನದಲ್ಲಿ ಉಲ್ಲೇಖಿಸಿರುವ ಆ ಗ್ರಹಗತಿಗಳ ಪ್ರಭಾವವನ್ನು ನಮ್ಮ ಬದುಕಿಗೆ ಹೇಗೆ ಅನ್ವಯಿಸಿಕೊಳ್ಳಬಹುದು ಅಂತಲೂ ನೋಡಬೇಕು. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಈ ಜ್ಯೋತಿಷ್ಯದ ಮಾಹಿತಿಯು ಕೇವಲ ಭವಿಷ್ಯ ನುಡಿಯೋದಷ್ಟೇ ಅಲ್ಲ, ಬದಲಾಗಿ ಮನುಷ್ಯನ ತಾಳ್ಮೆ, ಆತನ ಒಳಗಿನ ಹೋರಾಟ ಮತ್ತು ಕಠಿಣ ಪರಿಶ್ರಮದ ಬಗ್ಗೆ ಅದ್ಭುತ ಒಳನೋಟಗಳನ್ನು ನೀಡುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ, ಈ ಮೂಲ ಲೇಖನವು ವ್ಯಕ್ತಿಯ ಮಾನಸಿಕ ಸ್ಥಿತಿ ಮತ್ತು ಗ್ರಹಗಳ ಚಲನೆಯ ನಡುವಿನ ಸಂಬಂಧವನ್ನು ಬಹಳ ಪ್ರಾಕ್ಟಿಕಲ್ ಆಗಿ ವಿವರಿಸುತ್ತೆ. ಅಂದ್ರೆ ಕೇವಲ ಗ್ರಹಗಳ ಬಗ್ಗೆ ಮಾತ್ರ ಹೇಳೋದಿಲ್ಲ. ಹೌದು. ಗ್ರಹಗಳು ಎಲ್ಲೋ ಆಕಾಶದಲ್ಲಿವೆ, ಹಾಗಾಗಿ ನಮಗೆ ಹೀಗಾಗುತ್ತೆ ಅಂತ ಸುಮ್ನೆ ಹೇಳೋದಿಲ್ಲ. ನಮ್ಮ ಸ್ವಭಾವ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಈ ಗ್ರಹಗಳ ಪ್ರಭಾವ ಇವೆಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನ ವಿಶ್ಲೇಷಣಾತ್ಮಕವಾಗಿ ಹೇಳುತ್ತೆ. ಲೇಖನದ ಮೊದಲ ಭಾಗದಲ್ಲಿ ವೃಷಭರಾಶಿಯವರ ಮೂಲ ವ್ಯಕ್ತಿತ್ವವನ್ನು ವಿವರಿಸಲು ಬಳಸಲಾದ ಹೋಲಿಕೆಗಳು ನಿಜಕ್ಕೂ ತುಂಬ ಚೆನ್ನಾಗಿವೆ. ಅವರ ಮನಸ್ಸು ಒಂದು ರೀತಿ ಮಗುವಿನ ಮನಸ್ಸಿನಂತಿದೆ ಅಂತ ಲೇಖನ ಹೇಳುತ್ತೆ. ಮಗುವಿನ ಮನಸ್ಸು ಅಂದ್ರೆ ಕಲ್ಮಶ ಇಲ್ಲದ ಮನಸ್ಸು. ಹೌದು. ಅವರಿಗೆ ಯಾವುದೇ ಕುತಂತ್ರಗಳು, ಒಳಗೊಂದು ಹೊರಗೊಂದು ತಂತ್ರಗಳು ಅರ್ಥವಾಗೋದಿಲ್ಲಂತೆ. ಹಾಗೆಯೇ ಅವರಿಗೆ ಭೂಮಿ ತಾಯಿಯಷ್ಟೇ ತಾಳ್ಮೆಯಿದೆ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಎಷ್ಟೇ ದೊಡ್ಡ ಬಿರುಗಾಳಿ ಬಂದ್ರೂ ಚಲಿಸಲಾಗದ ಪರ್ವತದಂತೆ ನಿಲ್ಲುವ ಶಕ್ತಿ ಇವರಲ್ಲಿದೆ. ಆದರೆ ಈ ಮಗುವಿನ ಮನಸ್ಸು ಮತ್ತು ಪರ್ವತದ ಹೋಲಿಕೆ ಸ್ವಲ್ಪ ವಿರೋಧಾಭಾಸ ಅನಿಸಲ್ವಾ ಅಂತ ನನ್ನ ಪ್ರಶ್ನೆ. ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು, ಆದ್ರೆ ಅದರ ಹಿಂದಿನ ಮನೋವಿಜ್ಞಾನ ಬಹಳ ಆಳವಾಗಿದೆ. ಮಗುವಿನ ಮನಸ್ಸು ಅಂದ್ರೆ ಅವರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಅವರಲ್ಲಿ ಸೇಡಿನ ಮನೋಭಾವವಿಲ್ಲ ಅಂತ ಅರ್ಥ. ಬೇರೆಯವರು ನಗುತ್ತಾ ಮಾತನಾಡಿದ್ರೆ ಇವರು ಕೂಡ ಪೂರ್ಣ ಹೃದಯದಿಂದ ಅವರನ್ನು ನಂಬಿಬಿಡ್ತಾರೆ. ಅದೇ ನೋಡಿ, ಆ ಪರ್ವತದ ಉಪಮೆ ಇದೆಯಲ್ಲ, ಅದು ಅವರ ಸಹಿಷ್ಣುತೆಯನ್ನು ತೋರಿಸುತ್ತೆ. ಲೇಖನವು ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳುವ ವಿಷಯವೊಂದಿದೆ. ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ಸ್ನೇಹಿತರು ಮತ್ತು ಸಂಬಂಧಿಕರೇ ಇವರು ಕಷ್ಟದಲ್ಲಿದ್ದಾಗ ಬೆನ್ನು ತಿರುಗಿಸಿದ್ದಾರಂತೆ. ಓ, ಅದು ನಿಜಕ್ಕೂ ತುಂಬಾ ನೋವಿನ ಸಂಗತಿ. ಹೌದು. ಈ ಅತಿಯಾದ ನಂಬಿಕೆಯನ್ನೇ ಹಲವರು ದೌರ್ಬಲ್ಯವೆಂದು ಪರಿಗಣಿಸಿ ಇವರಿಗೆ ನಿರಂತರವಾಗಿ ದ್ರೋಹ ಮಾಡಿದ್ದಾರೆ. ಈ ನೋವುಗಳು ಅವರ ಮನಸ್ಸಿನಲ್ಲಿ ಆಳವಾದ ಗಾಯಗಳನ್ನು ಮಾಡಿವೆ. ಯಾರು ತಾನೇ ಅಷ್ಟು ದ್ರೋಹಗಳನ್ನು ಸಹಿಸಿಕೊಳ್ಳಲು ಸಾಧ್ಯ? ಆದರೆ ಆ ಗಾಯಗಳೇ ಅವರನ್ನು ಇವತ್ತು ಈ ಮಟ್ಟಕ್ಕೆ ತಂದಿರುವುದಲ್ವಾ? ಖಂಡಿತವಾಗಿಯೂ. ಲೇಖನದಲ್ಲಿ ನನ್ನ ಗಮನ ಸೆಳೆದ ಮತ್ತೊಂದು ಅದ್ಭುತವಾದ ಅಂಶ ಏನೆಂದ್ರೆ, ಆ ಒಳಗಿನ ಜ್ವಾಲಾಮುಖಿ ಮತ್ತು ಫೀನಿಕ್ಸ್ ಹಕ್ಕಿಯ ಹೋಲಿಕೆ. ವೃಷಭರಾಶಿಯವರು ಹೊರಗೆ ಎಷ್ಟು ಶಾಂತವಾಗಿ ಕಾಣ್ತಾರೋ, ಅವರೊಳಗೆ ಅಷ್ಟೇ ತೀವ್ರವಾದ ಒಂದು ಜ್ವಾಲಾಮುಖಿ ಕುದಿಯುತ್ತಿರುತ್ತದಂತೆ. ವೇಳೆ ಅವರು ಆ ತಾಯಿಯಂತಹ ತಾಳ್ಮೆಯನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಲೇಖನ ಬಹಳ ರೋಚಕವಾಗಿ ಹೇಳಿದೆ. ಆ ಜ್ವಾಲಾಮುಖಿ ಒಮ್ಮೆ ಸಿಡಿದರೆ ಆ ಲಾವಾರಸದಲ್ಲಿ ಎದುರಾಳಿಗಳ ಅಹಂಕಾರಗಳು ಸಂಪೂರ್ಣವಾಗಿ ಉರಿದುಬೂದಿಯಾಗುತ್ತವೆ. ಇದು ಅವರ ರಕ್ಷಣಾತ್ಮಕ ಕವಚ. ಆದ್ರೆ ನನ್ಗಿಲ್ಲಿ ಹೆಚ್ಚು ಇಷ್ಟವಾದದ್ದು ಆ ಫೀನಿಕ್ಸ್ ಹಕ್ಕಿಯ ಉದಾಹರಣೆ. ಬದುಕಿನಲ್ಲಿ ಎಷ್ಟೇ ಬಾರಿ ಬೂದಿಯಾದ್ರೂ ಮತ್ತೆ ಅದೇ ಬೂದಿಯಿಂದ ಮೇಲೇಳುವ ಅಸಾಧಾರಣ ಶಕ್ತಿ ಇವರಿಗಿದೆ. ಅಂದ್ರೆ ಇವರು ಸೋಲನ್ನು ಒಪ್ಪಿಕೊಳ್ಳುವ ಜಾಯಮಾನದವರೇ ಅಲ್ಲ ಅಂತಾಯ್ತು. ಹೌದು. ಆ ಸೋಲೊಪ್ಪಿಕೊಳ್ಳದ ಮನೋಭಾವವನ್ನು ವಿವರಿಸಲು ಲೇಖನವು ಆಮೆ ಮತ್ತು ಮೊಲದ ಕಥೆಯ ಸಾಮ್ಯತೆಯನ್ನು ಕೂಡ ಬಳಸ್ಕೊಂಡಿದೆ. ಇಂದಿನ ಈ ಇನ್ಸ್ಟೆಂಟ್ ಯುಗದಲ್ಲಿ, ಅಂದ್ರೆ 10 ನಿಮಿಷದಲ್ಲಿ ಯಶಸ್ಸು ಸಿಗಬೇಕು ಅಂತ ಬಯಸುವ ಕಾಲದಲ್ಲಿ, ಈ ಆಮೆಯ ಗುಣ ಆಶ್ಚರ್ಯ ತರುತ್ತೆ. ಇತರರು ಕೇವಲ 10 ನಿಮಿಷದಲ್ಲಿ ಕಷ್ಟ ಅಂತ ಕೈಬಿಡುವ ಕೆಲಸವನ್ನು ಇವರು 10 ವರ್ಷಗಳಾದರೂ ಸರಿ ನಿರಂತರ ತಾಳ್ಮೆಯಿಂದ ಗೆದ್ದು ತೋರಿಸ್ತಾರೆ. ನಿಖರವಾಗಿ. ಅವರು ಆಮೆಯಂತೆ ನಿಧಾನವಾಗಿ ಚಲಿಸಬಹುದು, ಆದರೆ ಎಂದಿಗೂ ನಿಲ್ಲೋದಿಲ್ಲ. ಇದು ಇಂದಿನ ಕಾರ್ಪೊರೇಟ್ ಜಗತ್ತಿಗೂ ಬಹಳ ದೊಡ್ಡ ಪಾಠ ಅಲ್ವಾ? ಹೌದು. ಅವರು ಬೇರೆಯವರ ತರ ಮರಳಿನಲ್ಲಿ ಗೋಪುರ ಕಟ್ಟುವೋರಲ್ಲ. ಸ್ವಲ್ಪ ಗಾಳಿ ಬಂದ್ರೆ ಅದು ಬಿದ್ದು ಹೋಗುತ್ತೆ. ಬದಲಾಗಿ
ಪ್ರಾಮಾಣಿಕತೆ ಮತ್ತು ನಂಬಿಕೆಯ ಅಡಿಪಾಯದ ಮೇಲೆ ಬೆಟ್ಟದ ಮೇಲೆ ಭದ್ರವಾದ ಕೋಟೆ ಕಟ್ಟುವರು. ಇಲ್ಲಿಯೇ ವಿಷಯ ತುಂಬ ಕುತೂಹಲಕಾರಿಯಾಗುವುದು. ಇಷ್ಟು ದಿನಗಳ ಈ ತಾಳ್ಮೆ, ಈ ಮೌನ ಮತ್ತು ಈ ಕೋಟೆ ಕಟ್ಟುವ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ಅಂತ ಲೇಖನ ವಿವರಿಸುತ್ತೆ. ಆರ್ಥಿಕ ಪ್ರಗತಿಯ ಬಗ್ಗೆ ಹೇಳುವಾಗ ಲೇಖನದಲ್ಲಿ ಹಣದ ಮಳೆ ಸುರಿಯಲಿದೆ ಎಂಬ ಪದಬಳಕೆ ಇದೆ. ಆದ್ರೆ ಇದೇನು ರಾತ್ರೋರಾತ್ರಿ ಲಾಟ್ರಿ ಹೊಡೆದಂತ ಅಲ್ಲ ಅನ್ನೋದನ್ನ ನಾವು ಸ್ಪಷ್ಟಪಡಿಸಬೇಕು. ಖಂಡಿತ ಅಲ್ಲ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ಹಣದ ಮಳೆ ಅನ್ನೋದು ಹಿಂದಿನ ದಿನಗಳಲ್ಲಿ ಅವರು ಮಾಡಿದ ಕಠಿಣ ಪರಿಶ್ರಮ ಮತ್ತು ತೋರಿದ ಅಪಾರ ತಾಳ್ಮೆಗೆ ಈಗ ಸಿಗ್ತಿರುವ ಪ್ರತಿಫಲ. ಅವರು ಹಿಂದೆ ಎಲ್ಲೋ ಮಾಡಿದ ಸಣ್ಣ ಹೂಡಿಕೆಗಳು ಈಗ ದೊಡ್ಡ ಅವಕಾಶಗಳಾಗಿ ಬದಲಾಗುತ್ತಿವೆ. ಹೌದು. ವೃಷಭ ರಾಶಿಯರು ಮುಟ್ಟಿದ್ದೆಲ್ಲವೂ ಈಗ ಚಿನ್ನವಾಗುತ್ತಿದೆ ಅಂದ್ರೆ ಅದು ಕೇವಲ ಅದೃಷ್ಟವಲ್ಲ, ಅದು ಅವರ ಹಿಂದಿನ ಸ್ಥಿರವಾದ ಬೆಳವಣಿಗೆಯ ಸಂಕೇತ. ಆಮೆಯ ಓಟ ಈಗ ಗುರಿ ಮುಟ್ಟುತ್ತಿದೆ ಅಂತ ಲೇಖನ ವಿಶ್ಲೇಷಿಸಿದೆ. ಅದು ಕೇಳಲು ಬಹಳ ಚೆನ್ನಾಗಿದೆ. ಆದರೆ ಈ ಯಶಸ್ಸಿನ ಜೊತೆಗೆ ಲೇಖನವು ಒಂದು ಪ್ರಮುಖವಾದ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಲ್ವಾ? ಹೌದು. ಕೇವಲ ಒಳ್ಳೆಯತನವಿದ್ದರೆ ಸಾಲದು, ಅದಕ್ಕೆ ಸ್ವಲ್ಪ ಕಠಿಣತೆಯನ್ನು ಸೇರಿಸಬೇಕು ಅಂತ ಲೇಖನ ಸಲಹೆ ನೀಡುತ್ತೆ. ವಿಶೇಷವಾಗಿ ಆ ಹಂಸ ಕ್ಷೀರ ನ್ಯಾಯದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅಂದ್ರೆ ಹಂಸವು ನೀರಿನಿಂದ ಹಾಲನ್ನು ಹೇಗೆ ಬೇರ್ಪಡಿಸುತ್ತದೆಯೋ ಹಾಗೆ ಯಾರು ನಿಜವಾಗಿಯೂ ಜೊತೆಗಿದ್ದಾರೆ ಮತ್ತು ಯಾರು ಕೇವಲ ನಟಿಸುತ್ತಿದ್ದಾರೆ ಎಂಬುದನ್ನು ಅರಿಯುವ ವಿವೇಚನೆ ಬೇಕು ಅಂತ. ಇದು ಇಂದಿನ ಬದುಕಿಗೆ ಬಹಳ ಮುಖ್ಯವಾದ ಪ್ರಾಕ್ಟಿಕಲ್ ಪಾಠ. ನಮ್ಮ ಕೆಲಸದ ಸ್ಥಳದಲ್ಲಿ ನಮ್ಮ ಯಶಸ್ಸಿನ ಕ್ರೆಡಿಟ್ ತೆಗೆದುಕೊಳ್ಳಲು ಕಾಯುವ ನಕಲಿ ಜನರಿರ್ತಾರೆ. ಅಂಥವರನ್ನು ಗುರುತಿಸಿ ದೂರವಿಡುವ ವಿವೇಚನೆಯನ್ನು ಬೆಳೆಸಿಕೊಳ್ಳಬೇಕು. ಜೊತೆಗೆ ಹೊಸ ತಂತ್ರಜ್ಞಾನ ಮತ್ತು ಬದಲಾವಣೆಗಳಿಗೆ ಹೆದರಬಾರದು, ಅಪ್ಡೇಟ್ ಆಗಬೇಕು ಎಂಬ ಕಿವಿಮಾತನ್ನು ಲೇಖನ ಬಹಳ ಸ್ಪಷ್ಟವಾಗಿ ನೀಡಿದೆ. ಇದೆಲ್ಲದರ ಜೊತೆಗೆ ಈ ಬದಲಾವಣೆಗಳು ಮತ್ತು ಯಶಸ್ಸು ಈಗಲೇ ಯಾಕಾಗ್ತಿದೆ ಅನ್ನೋದಕ್ಕೆ ಗ್ರಹಗತಿಗಳ ಪ್ರಭಾವದ ಬಗ್ಗೆಯೂ ಹೇಳಿದ್ದಾರೆ. ಹೌದು. ಲೇಖನದ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಬಲವಾಗಿ ಕುಳಿತಿದ್ದಾನಂತೆ. ಇದರಿಂದ ಆಕರ್ಷಣೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚುತ್ತೆ ಅಂತ ಹೇಳಿದ್ದಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ 12ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನಿದ್ದೆ ಬರೋದಿಲ್ಲ ಅಂತಲೂ ಹೇಳಿದ್ದಾರೆ. ಇದೇನು ವಿಚಿತ್ರ. ಒಂದೆಡೆ ದುಡ್ಡು ಬರುತ್ತೆ, ಇನ್ನೊಂದೆಡೆ ನಿದ್ದೆ ಬರಲ್ಲ. ಅದೇ ನೋಡಿ ಜ್ಯೋತಿಷ್ಯದ ಮಜಾ. ಶುಕ್ರನ ಸಂಪತ್ತು ಮತ್ತು ನೆಮ್ಮದಿಯ ಕಾರಕ. ಆತ ಸ್ವಂತ ಮನೆಯಲ್ಲಿರೋದ್ರಿಂದ ಆರ್ಥಿಕ ಸ್ಥಿರತೆ ಸಿಗುತ್ತೆ. ಆದ್ರೆ ಈ 12ನೇ ಮನೆ ಇದೆಯಲ್ಲ, ಅದು ಖರ್ಚು ಮತ್ತು ಮಾನಸಿಕ ಚಿಂತೆಗಳ ಸ್ಥಾನ. ಓಹೋ, ಅಲ್ಲಿ ಚಂದ್ರ ಹೋದಾಗ ಏನಾಗುತ್ತೆ ಅಂದ್ರೆ ಗತಕಾಲದ ಬಗ್ಗೆ ಅನಗತ್ಯ ಚಿಂತೆಗಳು ಕಾಡಬಹುದು. ಹೌದು. ರಾತ್ರಿ ಎಚ್ಚರವಾಗಿ 5 ವರ್ಷದ ಹಿಂದೆ ಹಾಗೆ ಮಾಡಬಾರ್ದಿತ್ತು ಅಂತ ಓವರ್ ಥಿಂಕಿಂಗ್ ಶುರುವಾಗುತ್ತೆ. ದುಡ್ಡಿನ ಕೊರತೆ ಇರಲ್ಲ, ಆದ್ರೆ ಗತಕಾಲದ ನೋವುಗಳು ಕಾಡ್ತವೆ ಅಂತ ಲೇಖನ ವಿವರಿಸಿದೆ. ಹಾಗಾಗಿ ಈ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಆರ್ಥಿಕ ವಿಚಾರದಲ್ಲಿ ಇನ್ನೊಂದು ಶುಭ ಸುದ್ದಿ ಕೂಡ ಇದೆ ಅಲ್ವಾ, ಗುರುವಿನ ಬಗ್ಗೆ? ಹೌದು. ಹಣದ ಮನೆಯಲ್ಲಿ ಗುರುವಿರೋದ್ರಿಂದ ಹಳೆಯ ಸಾಲಗಳು ಮರಳಿ ಬರುತ್ತವೆ ಮತ್ತು ಅನಿರೀಕ್ಷಿತ ಆದಾಯ ಬರುತ್ತದೆ ಅಂತ ಲೇಖನ ಉಲ್ಲೇಖಿಸಿದೆ. ಮತ್ತೊಂದೆಡೆ 10ನೇ ಮನೆಯಲ್ಲಿರುವ ಶನಿಯ ಪಾತ್ರದ ಬಗ್ಗೆಯೂ ಹೇಳಿದ್ದಾರೆ. ಇದು ಹೇಗಿದೆಯಂದ್ರೆ ಶನಿ ಅನ್ನೋನು ಒಂಥರ ಕಟ್ಟುನಿಟ್ಟಿದ ಟೀಚರ್ ಇದ್ದ ಹಾಗೆ. ಅದ್ಭುತವಾದ ಹೋಲಿಕೆ. ಶನಿ 10ನೇ ಮನೆಯಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿದ್ದಾನೆ. ಆತ ಬಹಳ ಕಟ್ಟುನಿಟ್ಟಿನ ಪ್ರಾಂಶುಪಾಲನಿದ್ದಂತೆ. ನೀವು ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸ್ವಲ್ಪ ತಡವಾಗಬಹುದು, ಆದರೆ ಖಂಡಿತವಾಗಿಯೂ ನಿಮಗೆ ರ್ಯಾಂಕ್ ಗ್ಯಾರಂಟಿ. ಶನಿಯು ಕಠಿಣ ಪರಿಶ್ರಮಕ್ಕೆ ನ್ಯಾಯಯುತ ಮತ್ತು ಶಾಶ್ವತವಾದ ಲಾಭವನ್ನು ನೀಡುತ್ತಾನೆ ಅಂತ ಮೂಲ ಮಾಹಿತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಎಚ್ಚರವೂ ಬೇಕು ಅಂತ ಮೂಲವೂ ಎಚ್ಚರಿಸಿದೆ. 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮೇಲಧಿಕಾರಿಗಳಿಂದ ಅನಿರೀಕ್ಷಿತ ಒತ್ತಡ ಬರಬಹುದು. ಹಾಗೆಯೇ 4ನೇ ಮನೆಯಲ್ಲಿ ಮಂಗಳ ಮತ್ತು ಕೇತು ಇರೋದ್ರಿಂದ ಮನೆಯಲ್ಲಿ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮತ್ತು ಸಣ್ಣಪುಟ್ಟ ವಾದವಿವಾದಗಳಿಂದ ದೂರವಿರಬೇಕು ಅಂತ ಹೇಳಲಾಗಿದಲ್ವಾ? ಸರಿಯಾಗಿ ಹೇಳಿದ್ರಿ. ರಾಹು ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ವೃಷಭ ರಾಶಿಯವರು ಆಮೆಯಂತೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಧೈರ್ಯದಿಂದ ಮುನ್ನಡೆಯಬೇಕು ಅಂತ ಲೇಖನ ಮಾರ್ಗದರ್ಶನ ನೀಡುತ್ತೆ. ಮನೆಯಲ್ಲೂ ಅಷ್ಟೇ, ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಳ್ಳದೆ ಆ ಪರ್ವತದಂತಹ ತಾಳ್ಮೆಯನ್ನೇ ಮುಂದುವರಿಸಬೇಕು. ಈಗ ಸ್ವಲ್ಪ ನಿರ್ದಿಷ್ಟ ವರ್ಗಗಳ ಕಡೆ ಗಮನ ಹರಿಸೋಣ. ಈ ಗ್ರಹಗತಿಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಗುಂಪಿನ ಜನರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ಕುಟುಂಬ ಮತ್ತು ಪ್ರೇಮಿಗಳ ವಿಚಾರಕ್ಕೆ ಬಂದ್ರೆ ಚಂದ್ರನು ಸ್ವಂತ ರಾಶಿಯನ್ನ ಪ್ರವೇಶಿಸಿ ಶುಕ್ರನನ್ನು ಭೇಟಿಯಾಗುವ ಆ ಅದ್ಭುತ ಯೋಗದ ಬಗ್ಗೆ ಹೇಳಿದ್ದಾರೆ.
ಇದರಿಂದಾಗಿ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವೇ ಇರುತ್ತಂತೆ. ಚಂದ್ರ ಮತ್ತು ಶುಕ್ರ ಸೇರಿದಾಗ ಅದು ಪ್ರೀತಿ ಮತ್ತು ಸಾಮರಸ್ಯದ ಸಂಕೇತ. ಪ್ರೇಮಿಗಳು ಮತ್ತು ವಿವಾಹಿತರ ನಡುವೆ ಬಾಂಧವ್ಯವು ಉತ್ತುಂಗಕ್ಕೇರುತ್ತದೆ ಅಂತ ಲೇಖನ ಹೇಳುತ್ತೆ. ಇನ್ನು ಉದ್ಯೋಗಿಗಳು ಮತ್ತು ವ್ಯಾಪಾರಿಗಳ ಬಗ್ಗೆ ಮೂಲ ಮಾಹಿತಿಯಲ್ಲಿ ಏನೇನು ಉಲ್ಲೇಖಗಳಿವೆ ನೋಡೋಣ. ಉದ್ಯೋಗಿಗಳಿಗೆ ಇದು ಅತ್ಯುತ್ತಮ ಸಮಯ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ ಮತ್ತು ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಿಗಳಿಗೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು, ಹೊಸ ಒಪ್ಪಂದಗಳನ್ನು ಮಾಡಲು ಮತ್ತು ಹೊಸ ಶಾಖೆಗಳನ್ನು ತೆರೆಯಲು ಇದೊಂದು ಸುವರ್ಣ ಅವಕಾಶ. ಆದರೆ ನೆನ್ಪಿರ್ಲಿ, ಯಾವುದೇ ಆತುರದ ನಿರ್ಧಾರಗಳನ್ನು ಮಾಡದೆ ಕಾಗದ ಪತ್ರಗಳನ್ನು ಒಮ್ಮೆ 2 ಬಾರಿ ಯೋಚಿಸಿ ಮುನ್ನಡೆಬೇಕು ಅಂತ ಲೇಖನ ಹೇಳಿದೆ. ಹೌದು, ಬಹಳ ಪ್ರಾಕ್ಟಿಕಲ್ ಆದ ಸಲಹೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆಯೂ ಲೇಖನದಲ್ಲಿ ಪ್ರಸ್ತಾಪವಿದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅತ್ಯುತ್ತಮವಾಗಿರುತ್ತದೆ. ಆದರೆ ಅದಕ್ಕೆ ಅವರು ಮೊಬೈಲ್ನಿಂದ ಸ್ವಲ್ಪ ದೂರವಿದ್ದು ಧ್ಯಾನ ಮಾಡೋದು ಬಹಳ ಒಳ್ಳೆಯದು ಅಂತ ಸೂಚಿಸಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಅವರ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅತ್ಯುತ್ತಮ ಅಂಕಗಳು ದೊರೆಯಲಿವೆ ಅಂತ ಕೂಡ ಹೇಳಲಾಗಿದೆ. ಮೊಬೈಲ್ನಿಂದ ದೂರವಿರುವುದು ಇಂದಿನ ಕಾಲದಲ್ಲಿ ಅತಿದೊಡ್ಡ ತಪಸ್ಸೇ ಸರಿ. ಹೌದು, ಆ ತಪಸ್ಸನ್ನು ಮಾಡಿದ್ರೆ ಖಂಡಿತ ಯಶಸ್ಸು ಸಿಗತ್ತೆ. ಇದೆಲ್ಲದರ ಜೊತೆಗೆ ಲೇಖನದ ಕೊನೆಯ ಭಾಗದಲ್ಲಿ ಕೆಲವು ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಆಚರಣೆಗಳನ್ನು ಸೂಚಿಸಿದ್ದಾರೆ. ನಾವಿದನ್ನು ಕೇವಲ ವಿಧಿವಿಧಾನಗಳಂತೆ ನೋಡಬಾರದು. ಇವು ನಮ್ಮ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಾಧನಗಳು. ಆ ನಿರ್ದಿಷ್ಟ ದಿನವಾರು ಪರಿಹಾರಗಳನ್ನು ನಾವು ಗಮನಿಸುವುದಾದರೆ ಲೇಖನದಲ್ಲಿ ಕೆಲವು ಆಸಕ್ತಿದಾಯಕ ಅಂಶಗಳಿವೆ. ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಹಾಲು ಅಥವಾ ಮೊಸರಿನ ನೈವೇದ್ಯ ಮಾಡುವುದು, ಶುದ್ಧವಾದ ಬಟ್ಟೆ ಧರಿಸುವುದು ಮತ್ತು ಸುಗಂಧ ದ್ರವ್ಯವನ್ನು ಬಳಸುವುದು ಒಳ್ಳೆಯದೆಂದು ಹೇಳಲಾಗಿದೆಲ್ವಾ? ಹೌದು, ಇದರ ಹಿಂದಿನ ಸೈಕಾಲಜಿ ನೋಡಿ, ಶುದ್ಧವಾಗಿರುವುದು, ಸುಗಂಧ ಬಳಸುವುದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ. ಅದು ಆರ್ಥಿಕ ಆಕರ್ಷಣೆಗೆ ಸಹಾಯ ಮಾಡುತ್ತೆ. ಇನ್ನು ಮಂಗಳವಾರದಂದು ಮಂಗಳ ಮತ್ತು ಕೇತುವಿನ ಪ್ರಭಾವದಿಂದ ಉಂಟಾಗುವ ಮಾನಸಿಕ ಅಶಾಂತಿಯನ್ನು ತಗ್ಗಿಸಲು ಆಂಜನೇಯನ ಪೂಜೆ ಮತ್ತು ಹನುಮಾನ್ ಚಾಲೀಸಾ ಪಠಣವನ್ನು ಸೂಚಿಸಲಾಗಿದೆ. ಇನ್ನು ಕೆಲಸದ ಸ್ಥಳದಲ್ಲಿ ಆ ರಾಹು ಕೊಡುವ ಪ್ರೆಷರ್ ಇದೆಯಲ್ಲ, ಅದಕ್ಕೆ ಪ್ರತಿದಿನ ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಜಪಿಸಲು ಲೇಖನ ಸಲಹೆ ನೀಡುತ್ತೆ. ಮತ್ತು ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ದಾನ ಮಾಡುವುದರಿಂದ ನಾವು ಗ್ರೌಂಡೆಡ್ ಆಗಿರುತ್ತೇವೆ ಅನ್ನೋದು ಇದರ ಅರ್ಥ. ಇನ್ನು ಸೋಮವಾರದ ಬಗ್ಗೆಯೂ ಹೇಳಿದ್ದಾರೆ. ಆ 12ನೇ ಮನೆಯ ಚಂದ್ರನಿಂದ ಬರುವ ಆ ಓವರ್ ಥಿಂಕಿಂಗು ಕಡಿಮೆ ಮಾಡಲು, ಮಾನಸಿಕ ಶಾಂತಿಗಾಗಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿ ಸಂಜೆ ಹೊತ್ತು ಕರ್ಪೂರದ ಆರತಿ ಮಾಡುವುದರಿಂದ ಅನಗತ್ಯ ಚಿಂತೆಗಳು ದೂರವಾಗ್ತವೆ ಎಂದು ಮೂಲವು ವಿವರಿಸಿದೆ. ಕರ್ಪೂರ ಹೇಗೆ ಉರಿದು ಗಾಳಿಯಲ್ಲಿ ಕರಗುತ್ತದೆಯೋ ಹಾಗೆ ನಮ್ಮ ಚಿಂತೆಗಳು ಕರಗಲಿ ಎಂಬುದು ಇದರ ಹಿಂದಿನ ಆಳವಾದ ಅರ್ಥ. ಈ ಆಚರಣೆಗಳು ಏಕಾಗ್ರತೆ ಮತ್ತು ಧೈರ್ಯವನ್ನು ಬೆಳೆಸುವ ಸಾಧನಗಳಾಗಿ ಲೇಖನದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಅನ್ನೋದನ್ನ ನಾವು ಒಟ್ಟಾರೆಯಾಗಿ ನೋಡಬೇಕು. ಈ ಸಂಪೂರ್ಣ ವಿಶ್ಲೇಷಣೆಯನ್ನ ನಾವು ಕ್ರೋಢೀಕರಿಸಿ ನೋಡಿದಾಗ ವೃಷಭ ರಾಶಿಯವರ ಮೌನ, ತಾಳ್ಮೆ ಮತ್ತು ಗತಕಾಲದ ನೋವುಗಳು ಈಗ ಹೇಗೆ ಬಲವಾದ ಅಡಿಪಾಯವಾಗಿ ಬದಲಾಗಿವೆ ಅನ್ನೋದು ಸ್ಪಷ್ಟವಾಗುತ್ತೆ. ಆ ಕಷ್ಟಗಳೇ ಈಗ ಆರ್ಥಿಕ ಮತ್ತು ಮಾನಸಿಕ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತಿವೆ. ಪರ್ವತದಂತೆ ನಿಂತು ಆಮೆಯಂತೆ ನಡೆದು ಈಗ ಗೆಲುವಿನ ನಗೆ ಬೀರಲಿದ್ದಾರೆ ಎಂಬುದನ್ನು ಈ ಮೂಲ ಮಾಹಿತಿಯು ಬಹಳ ಸುಂದರವಾಗಿ ನಿರೂಪಿಸಿದೆ. ನಿಖರವಾಗಿ ಈ ವಿಶ್ಲೇಷಣೆಯಿಂದ ನಾವೆಲ್ಲರೂ ಕಲಿಯಬಹುದಾದ ಒಂದು ವಿಶಾಲವಾದ ಪಾಠವಿದೆ. ಜ್ಯೋತಿಷ್ಯದ ಮೇಲೆ ನಮಗೆ ನಂಬಿಕೆ ಇರಲಿ ಅಥವಾ ಇಲ್ಲದಿರಲಿ, ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು, ವಿವೇಚನೆಯಿಂದ ಜನರೊಡನೆ ಬೆರೆಯುವುದು, ಅಂದ್ರೆ ಆ ಹಂಸ ಕ್ಷೀರ ನ್ಯಾಯ ಮತ್ತು ನಿರಂತರ ಪ್ರಯತ್ನವನ್ನು ಮುಂದುವರಿಸುವುದು ಯಶಸ್ಸಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಈ ಲೇಖನ ಎತ್ತಿ ಹಿಡಿಯುತ್ತೆ. 100ಕ್ಕೆ 100 ಸತ್ಯ. ಕೊನೆಯದಾಗಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವು ಯೋಚಿಸಬೇಕಾದ ಒಂದು ವಿಷಯವಿದೆ. ಖಂಡಿತ ಒಂದು ಪ್ರಚೋದನಾತ್ಮಕ ಚಿಂತನೆ. ಈ ಮೂಲ ಮಾಹಿತಿಯೂ ಹೇಳುವಂತೆ ನಮ್ಮ ಅತ್ಯಂತ ಕಠಿಣವಾದ ಹೋರಾಟಗಳೇ ನಮ್ಮ ಭವಿಷ್ಯದ ಶಾಶ್ವತ ಯಶಸ್ಸಿನ ಅಡಿಪಾಯವಾಗಿದ್ದರೆ, ಪ್ರಸ್ತುತ ನಾವು ಎದುರಿಸುತ್ತಿರುವ ವೈಫಲ್ಯಗಳನ್ನು ಕೇವಲ ದೀರ್ಘಾವಧಿಯ ಹೂಡಿಕೆ ಎಂದು ಪರಿಗಣಿಸಿದರೆ ನಮ್ಮ ಜೀವನದ ದೃಷ್ಟಿಕೋನ ಎಷ್ಟು ಅದ್ಭುತವಾಗಿ ಬದಲಾಗಬಹುದು ಅಲ್ವಾ? ಇದನ್ನೊಮ್ಮೆ ನಾವೆಲ್ಲರೂ ಕೂತು ಯೋಚಿಸಬೇಕು. ಹೌದು. ಇಲ್ಲಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.